ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ಸ್ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಇದನ್ನ ಯಾರು ಯೂಸ್ ಮಾಡ್ತಾರೆ? ಕೆಲವರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಟ್ರೇಡರ್ಸ್ಗಳು ಕೇವಲ ಚಾರ್ಟ್ಸ್ನ ನೋಡಿಕೊಂಡು ಹೇಗೆ ಪ್ರೈಸ್ ಮೂವ್ಮೆಂಟ್ನ ಪ್ರಿಡಿಕ್ಟ್ ಮಾಡ್ತಾರೆ ಅಂತ. ಅವರು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಲ್ಲ, ಬಿಸ್ನೆಸ್ ನೋಡಲ್ಲ, ನ್ಯೂಸ್ ಕೂಡ ನೋಡಲ್ಲ, ಜಸ್ಟ್ ಚಾರ್ಟ್ ಪ್ಯಾಟರ್ನ್ನ ನೋಡಿ ಡಿಸೈಡ್ ಮಾಡ್ತಾರೆ. ಈ ಮೆಥಡ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಹಾಗೆ ಯಾಕೆ ಟ್ರೇಡರ್ಸ್ ಇದನ್ನು ಯೂಸ್ ಮಾಡ್ತಾರೆ ಅಂತ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು? ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ಸ್ ಅಥವಾ ಇಂಡೆಕ್ಸ್ನ ಹಿಂದಿನ ಪ್ರೈಸ್ ಮೂವ್ಮೆಂಟ್ನ ಹಾಗೆ ಟ್ರೇಡಿಂಗ್ ವಾಲ್ಯೂಮ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸ್ಟಾಕ್ಸ್ ಅಥವಾ ಇಂಡೆಕ್ಸ್ನ ಅನಲೈಸ್ ಮಾಡೋದು. ಇದರ ಮೇನ್ ಕಾನ್ಸೆಪ್ಟ್ ಏನಂದರೆ, ಹಿಂದೆ ಯಾವ ರೀತಿ ಪ್ಯಾಟರ್ನ್ ಬಂದಾಗ ಯಾವ ಕಡೆ ಮೂವ್ಮೆಂಟ್ ಬಂದಿತ್ತು ಅದು ರಿಪೀಟ್ ಆಗ್ಬೋದು ಅಂತ. ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಆ ಕಂಪನಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ನೋಡೋದಿಲ್ಲ, ಬದಲಿಗೆ ಈಗ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ, ಮುಂದೆ ಎಲ್ಲಿವರೆಗೆ ರೀಚ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ನ ಕೋರ್ ಐಡಿಯಾಸ್ ನೋಡೋದಿದ್ರೆ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ ಇರುತ್ತೆ. ಒಂದು, ಪ್ರೈಸ್ ವೇರಿಯೇಷನ್ಸ್. ಯಾವುದೇ ನ್ಯೂಸ್ ಆಗಿರ್ಬೋದು, ರಿಸಲ್ಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಇದು ಸ್ಟಾಕ್ಸ್ನ ಪ್ರೈಸಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. 2, ಪ್ರೈಸಸ್ ಮೂವ್ ಇನ್ ಟ್ರೆಂಡ್ಸ್. ಯಾವುದೇ ಸ್ಟಾಕ್ಸ್ ರ್ಯಾಂಡಮ್ ಆಗಿ ಮೂವ್ ಆಗೋದಿಲ್ಲ, ಒಂದೇ ಅಪ್ ಟ್ರೆಂಡಲ್ಲಿ ಮೂವ್ ಆಗುತ್ತೆ ಅಥವಾ ಡೌನ್ ಟ್ರೆಂಡ್ನಲ್ಲಿ ಮೂವ್ ಆಗುತ್ತೆ ಅಥವಾ ಸೈಡ್ ವೇಸಲ್ಲಿ ಮೂವ್ ಆಗುತ್ತೆ, ಹೀಗೆ ಟ್ರೆಂಡಲ್ಲಿ ಮೂವ್ ಆಗುತ್ತೆ. 3ನೇದು, ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್. ಮೋಸ್ಟ್ ಆಫ್ ದ ಟೈಮಲ್ಲಿ ಹಿಂದೆ ಆಗಿರುವಂತಹ ಪ್ರೈಸ್ ಪ್ಯಾಟರ್ನ್ಗಳು ಮತ್ತೆ ಮತ್ತೆ ರಿಪೀಟ್ ಆಗುವ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡೋ ಟೂಲ್ಸ್ ನೋಡೋದಿದ್ರೆ, ಮೊದಲನೇದಾಗಿ ಚಾರ್ಟ್ಸ್, ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್, ಲೈನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. 2, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಪ್ರೈಸ್ ಮೇಲ್ಗಡೆ ಹೋದರೆ ಯಾವ ಲೆವೆಲ್ವರೆಗೂ ರೀಚ್ ಆಗುತ್ತೆ, ಕೆಳಗಡೆ ಬಂದರೆ ಯಾವಾಗ ಎಲ್ಲಿಂದ ಅದು ರಿವರ್ಸಲ್ ಮೂವ್ಮೆಂಟ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. 3ನೇದು ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಅಲ್ಲಿ ಬೇಕಾದಷ್ಟು ಇಂಡಿಕೇಟರ್ಸ್ಗಳಿದೆ, ಹೆಚ್ಚಾಗಿ ಮೂವಿಂಗ್ ಎವರೇಜ್, RSI, MACD ಇವುಗಳನ್ನು ಯೂಸ್ ಮಾಡ್ತಾರೆ. ಈ ಥರ ಟೆಕ್ನಿಕಲ್ ಟೂಲ್ಸ್ಗಳು ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಟ್ರೇಡ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಟೆಕ್ನಿಕಲ್ ಅನಾಲಿಸಿಸ್ನ ಯಾರು ಯೂಸ್ ಮಾಡ್ತಾರೆ? ಟೆಕ್ನಿಕಲ್ ಅನಾಲಿಸಿಸ್ನ ಹೆಚ್ಚಾಗಿ ಟ್ರೇಡರ್ಸ್ಗಳು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗಳು, ಇಂಟ್ರಾಡೇ ಹಾಗೂ ಸ್ವಿಂಗ್ ಟ್ರೇಡರ್ಸ್ಗಳು ಯೂಸ್ ಮಾಡ್ತಾರೆ. ಇದನ್ನು ಮುಖ್ಯವಾಗಿ ಯೂಸ್ ಮಾಡೋದೇ ಟೈಮಿಂಗ್ ಎಂಟ್ರಿ ಹಾಗೂ ಎಕ್ಸಿಟ್ಗೋಸ್ಕರ, ಹಾಗೆ ಶಾರ್ಟ್ ಟೈಮ್ ಪ್ರೈಸ್ ಪ್ರಿಡಿಕ್ಷನ್ಗೋಸ್ಕರ. ಇನ್ನೂ ಕೆಲವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳು ಕೂಡ ಫಂಡಮೆಂಟಲ್ ಅನಾಲಿಸಿಸ್ ಜೊತೆಗೆ ಕಂಬೈನ್ ಆಗಿ ಯೂಸ್ ಮಾಡ್ತಾರೆ. ಇನ್ನು ಇದರ ಲಿಮಿಟೇಷನ್ ನೋಡೋದಿದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಪವರ್ಫುಲ್ ಹೌದು, ಆದರೆ ಪರ್ಫೆಕ್ಟ್ ಅಲ್ಲ. ಮಾರ್ಕೆಟಲ್ಲಿ ಬರೋ ಸಡನ್ ನ್ಯೂಸ್ನ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ, ಆ ಥರ ನ್ಯೂಸ್ ಬಂದಾಗ ನಮ್ಮ ಪ್ರಿಡಿಕ್ಷನ್ ರಾಂಗ್ ಆದರೂ ಆಗ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಇಂದ ನಮಗೆ ಬಂದಿರೋ ಬೈ ಸೆಲ್ ಸಿಗ್ನಲ್ಸ್ಗಳು ಕೆಲವೊಂದು ಸಲ ರಾಂಗ್ ಕೂಡ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ಗೆ ಸರಿಯಾದ ಪ್ರಾಕ್ಟೀಸ್ ಇರಬೇಕು. ಒಂದೆರಡು ದಿನ ಚಾರ್ಟ್ಸ್ನ ನೋಡಿ ಪ್ರೈಸ್ ಅನಲೈಸ್ ಮಾಡೋಕೆ ಆಗೋದಿಲ್ಲ. ಸೊ ಯಾವಾಗಲೂ ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಬೇಕು, ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಬೇಕು. ಫೈನಲ್ ಆಗಿ ನೋಡೋದಿದ್ರೆ, ಟೆಕ್ನಿಕಲ್ ಅನಾಲಿಸಿಸಲ್ಲಿ ಪ್ರೈಸ್, ವಾಲ್ಯೂಮ್, ಚಾರ್ಟ್ಸ್ ಪ್ಯಾಟರ್ನ್ನ ಸ್ಟಡಿ ಮಾಡ್ತಾರೆ, ಅದರಿಂದ ಫ್ಯೂಚರ್ ಪ್ರೈಸ್ನ ಮೂವ್ಮೆಂಟ್ನ ಪ್ರಿಡಿಕ್ಟ್ ಮಾಡ್ತಾರೆ. ಇದು ಟ್ರೇಡಿಂಗ್ ಮಾಡೋರಿಗೆ ಯೂಸ್ಫುಲ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.